सुख करता दुख हरता वार्ता विघ्नाची पूर्वे पूर्वे प्रेम कृपा जयाची. ಮಗ ಕೆಸೆಟ್ ಎಕ್ಸಾಮ್ ಹೆಂಗಿತ್ತು? ಹೆಂಗ್ ಬರ್ದು? ಕೆಸೆಟ್ ಎಕ್ಸಾಮ್ ಬಿಡು. ಆ ಪಕ್ಕದಲ್ಲಿ ಕುಂತಿ ಚಂದ್ರುಳ್ಳಿ ಚೆಲ್ವೆ ಸಕ್ಕತ್ತಾಗಿದ್ಲ ಮಗ. ಯಾವಾಗ ನೋಡಿದ್ರು ಬರೀ ಹುಡುಗಿರ್ ಪಟಾಯಿಸದಲ್ಲೇ ಇರ್ತೀಯ ನೀನು. ಮಗ ತಲೆ ಮೇಲೆ ತಲೆ ಬೀಳಿ, ನಿನ್ ಚಡ್ಡಿ ಕೊಳ್ತೋಗ್ಲಿ, ನಿಮ್ ಹುಡ್ಗಿ ಕಾಗೆ ಹಾರಿಸ್ಲಿ, ಆದ್ರೆ ಆ ಹುಡ್ಗಿ ಪಟಾಯಿಸೋದ್ ಮಾತ್ರ ಬಿಡಲ್ಲ. ನನ್ ಶರ್ಟ್ ಎಲ್ಲ ಬ್ರಾಂಡೆಡ್, ಗಿಲ್ ಹೊಡಿತಾನೆ 100. ನಮ್ಮಪ್ಪ ಲಾಲು, ನಾ ಡಿಗ್ರಿ ಫೇಲು. ಏಯ್ ಏನಾಯ್ತು ಮಗ ಅವನ್ಗೆ? ಸೂಸೈಡ್ ಏನಾದ್ರು ಮಾಡ್ಕೊಂಡೇನೋ? ಏನೋ ಗೊತ್ತಿಲ್ಲ ಕಣೋ, ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಮೊದಲು ಸರ್ಗೆ ಹೇಳೋಣ ನಡೀರಿ. ಕಳೆದ ಕ್ಲಾಸಲ್ಲಿ ನಾನು ಮಾಡಿರೋದೆಲ್ಲ ಅರ್ಥ ಆಗಿದ್ಯಾ? ಏನಮ್ಮ ಅರ್ಥ ಆಗಿದ್ಯಾ? ಓಕೆ, ಇವತ್ತು ಯಾವ ಟಾಪಿಕ್ ಮಾಡೋಣ? ಯಾಕಪ್ಪ ನೀವು ನಿಮ್ಗೆ ನಾನು ಕ್ಲಾಸ್ ಮಾಡೋದು ಇಷ್ಟ ಇಲ್ವಾ? ಎದ್ದೇಳ್ರಿ ಮೇಲೆ. ನಿಮ್ಗೆಲ್ಲ ಸೀರಿಯಸ್ನೆಸ್ ಇಲ್ವಾ? ಕ್ಲಾಸ್ ಅಲ್ಲಿ ಏನ್ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ಸರ್ ಏನಿಲ್ಲ ಸರ್, ಒಂದ್ ಸೀರಿಯಸ್ ವಿಚಾರ ನಿಮ್ಗೆ ಹೇಳ್ಬೇಕಿತ್ತು ಸರ್. ಏನ್ ವಿಚಾರನಪ್ಪ? ಸರ್ ನಮ್ ಕ್ಲಾಸ್ ಮಣಿ ಇದಾನ ಸರ್, ಅವ್ನ್ ಕ್ಯಾಂಪಸ್ ಅಲ್ಲಿ ಡೆತ್ ಆಗ್ಬಿಟ್ಟಿದ್ದಾನೆ ಸರ್. ಯಾವ ಮಣಿ? ನಮ್ ಕ್ಲಾಸಿಗೆ ಬರ್ತಿದ್ನಲ್ಲ ಆ ಮಣಿನ? ಅವನಾ? ಹ್ಞೂ ಸರ್, ನಾವು ಬೆಳಗ್ಗೆ ಕಾಲೇಜಿಂದ ಬರ್ಬೇಕಾದ್ರೆ ನೋಡ್ಕೊಂಬಿಟ್ಟು ಬಂದು ಆ ಸ್ಟೇಡಿಯಂ ಹತ್ರ ಅವ್ನ್ ಡೆಡ್ ಬಾಡಿ ಇತ್ತು ಸರ್. ಮೋಸ್ಟ್ಲಿ ಪೊಲೀಸ್ನವ್ರು ಬಂದು ತಗೊಂಡೋಗಿದ್ದಾರೆ ಅಂತ ಅನ್ಸುತ್ತೆ ಸರ್. ಹೋಗ್ಲಿ ಬಿಡ್ದಪ್ಪ, ಆಳ್ಕೊಂಡು ಮಕ್ಳೇ ಉಳಿಯಲ್ಲ. ಈ ಕಾಲದಲ್ಲಿ ರ್ಯಾಪಿಂಗ್ ಮಾಡ್ಕೊಂಡು ರೌಡಿಸಮ್ ಮಾಡ್ಕೊಂಡು ನಾವು ಹೀರೋಯಿಸಮ್ ತೋರಿಸ್ಕೊಂಡಿರೋರೆಲ್ಲ ಉಳಿತಾರ? ಅವ್ನ ಹಣೆ ಬರ ರೋಡಲ್ಲಿ ಬಿದ್ದು ಸಾಯ್ಬೇಕು ಅಂತ ಇತ್ತು ಅನ್ಸುತ್ತೆ, ಸತ್ತಿದ್ದಾನೆ. ನೀವೆಲ್ಲ ಆ ದಾರಿಲಿ ಹೋಗಕ್ ಹೋಗ್ಬೇಡಿ. ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿ ಈ ದೇಶಕ್ಕೆ ಒಳ್ಳೆ ಮಕ್ಕಳಾಗಿ, ಅಪ್ಪ ಅಮ್ಮ ಒಳ್ಳೆ ಮಕ್ಕಳಾಗಿ, ಒಳ್ಳೆ ವಿದ್ಯಾಭ್ಯಾಸ ಕಲ್ತು ಏನಾದ್ರು ಈ ಸಮಾಜಕ್ಕೆ ಒಳ್ಳೇದ್ ಮಾಡಿ. ಇವನ್ನೆಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಕ್ಲಾಸ್ ಕಂಟಿನ್ಯೂ ಮಾಡಿ. ಅವ್ನ್ ಡೆತ್ ಆಗಿರೋದು ನೋಡಿ ಸಿಕ್ಕಾಪಟ್ಟೆ ಭಯ ಆಯ್ತು ಮಗ. ಮಗ ಯಾಕೆ ಇವತ್ತು ಸೂರ್ಯ ಕ್ಲಾಸಿಗೆ ಬಂದಿಲ್ಲ ಕಣೋ? ಫೋನ್ ಮಾಡಿ ಏನ್ ಕೇಳಿ, ಏನ್ ವಿಚಾರ? ಅವ್ನ್ ಫೋನ್ ಯಾಕೋ ಸ್ವಿಚ್ ಆಫ್ ಬರ್ತಿದೆ ಕಣ್ರು. ಮೋಸ್ಟ್ಲಿ ಅಡ್ಡದಲ್ಲಿರ್ಬೇಕು ಅಂತ ಅನ್ಸುತ್ತೆ. ಬರೋ ಹೋಗಿ ನೋಡೋಣ. ಅಲ್ಲೇ ಹೋಗೋಣ ನೋಡಿ. ಯಾಕೋ ಅಷ್ಟೊಂದು ಗಾಬರಿ ಅದೇ? ಏಯ್ ಯಾಕೋ ಮಗ ಇಷ್ಟೊಂದು ಡೋರ್ತಾ ಇದ್ಯಾ?
ಮಗ ವಿಷಯ ಗೊತ್ತಾಯ್ತೇನೋ, ಮಣಿ ಡೆತ್ ಆಗ್ಬಿಟ್ಟ ಕಣೋ. ಏಯ್ ಎಂತ ಸೀರಿಯಸ್ ವಿಚಾರ ಹೇಳ್ತಾ ಇದ್ದೀನಿ, ಯಾಕೆ ಏನು ರೇಕ್ ಮಾಡ್ತಾ ಇಲ್ಲ? ಏ ಹೀರೋ ಫಸ್ಟ್ ನೀರು ಕುಡಿಯ ನೀನು. ಯಾಕೋ? ನಿಮಗೆ ಹೆಂಗ್ ಹೇಳಂದ್ರು ಸಾಕಾಗೋಯ್ತು ಕಣ ನಾವು ಬಸ್ಸಲ್ಲಿ. ಕಣೆ ಯಪ್ಪ, ಏನ್ ರಶ್ ಇತ್ತು ಗೊತ್ತಾ? ಯಾರಾದ್ರೂ ನೋಡು ನನ್ ಡ್ರೆಸ್ ಐರನ್ ಆಗಿದೆ ಅನ್ಸುತ್ತಾ. ಸ್ಟ್ಯಾಂಡಿಂಗ್ ನಿಂತ್ಕೊಂಡ್ ಬಂದ್ ಸಾಕಾಯ್ತು ನನಗೆ. ನಾವು ಕ್ಲಾಸ್ ಇನ್ನೊಂದ್ 10 ಮಿನಿಟ್ಸ್ ಅಷ್ಟೇ ಇದೆ ನೋಡು, ಬಾ. ಅಯ್ಯೋ ಬಂದ್ರು ಕಣ ಇವರು. ಏ ಸ್ವೀಟೀಸ್ ಬರ್ತೀರಾ ಹೋಗೋಣ? ಏ ವಿಜಿ, ಹೂಗಳನ್ನ ಒಳಗಡೆ ಹಾಕೊಡು, ಸುಗಂಧ ಸವಿಯನ. ಮಗ ಹಿಂಗೆಲ್ಲ ಮಾಡಬಾರ್ದು ಕಣ್ರೋ, ತುಂಬ ತಪ್ಪು ಕಣ್ರೋ. ಹೀಗೆ ಮಾಡ್ಬಿಟ್ಟು ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡ್ಲು. ಎಷ್ಟೋ ಮಾತಾಡ್ತೀಯಾ, ಹೀಗೆ ಮಾತಾಡ್ತಾಗ ನೀನು ಹರಿಶ್ಚಂದ್ರ ಘಾಟಿ ಕಳಿಸ್ಬಿಡ್ತೀನಿ. ಮ್ಯಾಲ್ ಕೂತಿದ್ಯಾ ಮಗನೇ, ಹೆಚ್ಚು ಕಡಿಮೆ ಮಾಡ್ಬಿಡ್ತೀನಿ. ಏಯ್ ಸಾಕು ಸುಮ್ಮನಿರೋ. ಹೆದ್ರಕೋಬೇಡ, ಅವ್ರು ಏನ್ ಮಾಡ್ತಾರ ನಿನಗೆ? ಅವ್ರು ಸರಿ ಇಲ್ಲ, ಬಾರಿ ಹೋಗೋಣ, ನಿಂಗೆ ಗೊತ್ತಿಲ್ಲ ಅಲ್ಲಿ. ಕೊಡಿಲಿ, ನಾನು ಹೇಳೋದು ಕೇಳ್ತೀವಿ. ಒಂದು ನಿಮಿಷ ನೀನು ಅಣ್ಣಂಗೆ ಫೋನ್ ಮಾಡಿ ಹೇಳ್ತೀನಿ, ತಡಿ ಒಂದು ನಿಮಿಷ. ಬೇಡ ಕಣೆ. ಹಲೋ ಅಣ್ಣ. ಬೇಡ ಕಣೆ. ಅಣ್ಣ ಇವಳು ತುಂಬ ಅಳ್ತಾ ಇದ್ದಾಳೆ ಅಣ್ಣ, ಬೇಗ ಬರ್ತೀರಾ? ಅಣ್ಣ ಬರ್ತಾರೆ, ಇರು. ಅಣ್ಣಂಗೆಲ್ಲ ಏನು ಕೇಳಕ್ ಹೋದೆ ನೀನು? ಲೇ ಮಗ, ಅಲ್ಲಿ ನೋಡು, ಮಣಿಗೆ ಈ ಕಡೆ ಬಂದ್ರು ಕಣೋ. ಯಾಕೋ ಮಣಿ ಪದಗಿದೆ ಬೇಕಾ? ಲೋ ನಾಗೇಶ್, ನೋಡ್ಕೊಳ್ಳೋ ಮಗ ಸ್ವಲ್ಪ ಅವನ್ನ. ಲೇ ಮರೇ, ತಲೆ ಮೇಲೆ ತಲೆ ಬೀಳ್ಲಿ, ಇವನ್ ಚಡ್ಡಿ ಕೊಳ್ತೋಗ್ಲಿ, ಇವ್ರ ಹುಡ್ಗಿ ಕಾಗಿ ಹಾರಿಸ್ಲಿ. ಈ ನಿಮ್ ಪುಣ್ ಮಾತಿಲ್ಲ ಬಗ್ಗಲ್ಲ. ಅಣ 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 ಅಣ, ಒಂದ್ ಹುಡ್ಗಿ ಹೇಳಿದ್ಲು ನಾಗೇಶ್ ಅಂದ್ರೆ ತುಂಬಾ ಇಷ್ಟ ಅಂತ. ನಾನ್ ಕೇಳ್ದೆ ಯಾಕೆ ಅಂತ. ಅವಳು ಹೇಳಿದ್ಲು ನಾಗೇಶ್ ಎಲ್ಲೂ ಇದ್ದಿದ್ರು ಅವನ ಸ್ಮೈಲ್ ಮಾತ್ರ ಸಕ್ಕದಾಗಿದೆ ಅಂತ. ಮಚ್ಚ ನಿನ್ಗೆ ಕಾಮಿಡಿಯನ್ನ? ಇವ್ರಿಗೆಲ್ಲ ಒಂದೇ ದಿನದಲ್ಲಿ 6 ಪ್ಯಾಕ್ ಬಂದ್ಬಿಡ್ಬೇಕು ನೋಡು ಮಗ, ಹಂಗ್ ವರ್ಕೌಟ್ ಮಾಡಿಸ್ತೀನಿ ಈಗ. ನಾನ್ ಮಕ್ಳ ಬರಲೇ ಇಲ್ಲಲೇ ಹತ್ತಲೇ. ಬೇಡ ಅಣ್ಣ, ಬೇಡ ಅಣ್ಣ, ಬೇಡ. ಏಯ್ ತೆಗಿಯೋ ಜಾಕೆಟು, ಹೀರೋನೇ ನೀನು? ಒಗೆಯೋ ಇದನ್ನ. ಸೋಪು ಬ್ರಷ್ ಎಲ್ಲ ಐತಂತ ಉಜ್ಜಲೇ. ಏ ನೀನೇನು ನೋಡ್ತಾ ಇದೀಯ? ಡಿಪ್ಸ್ ಹೊಡಿಯೋ. ತೊಳೆಯೋ, ಮುಂದೆ ಹಿಡ್ಕೊಂಡು ತೊಳೆಯಲಿ. ಮರಿ ಬರಮ್ಮ ಇಲ್ಲಿ. ಬ್ಲೂಟೂತ್ ಅಲ್ಲಿ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಹೀರೋನ ನೀನು? ಫೋನ್ ಸ್ಪೀಕರ್ ಕೇಳಿಸ್ತಾ ಇಲ್ಲ ಅದಕ್ಕೋಸ್ಕರ. ಒರಿಜಿನಲ್ ಡೂಪ್ಲಿಕೇಟಾ? ಬಾ ಮೈವತ್ತು. ಮಕ ಎಲ್ಲ ನೋಡಂಗಿಲ್ಲ, ಬಾ ಮೈವತ್ತು ಮಸಾಜ್ ಮಾಡಿ ಬಾರು. ಅಣ್ಣ ಕ್ಲಾಸಿಗೆ ಟೈಮ್ ಆಗುತ್ತಣ್ಣ, ಹೋಗ್ಬೇಕು. ಯಾವುದೋ ಕ್ಲಾಸು? ನಾ ಇರೋ ಕಡೆ ನಂದೇ ಕ್ಲಾಸು, ಸುಮ್ಮನೆ ಮೊಯ್ಯತ್ತಷ್ಟೇ. ತೊಳೆಯೋ ಬೇಗ. ಲೋ ಮಗ, ಇದೆಲ್ಲ ಮಾಡೋದು ತಪ್ಪು ಕಣ್ರೋ. ಮುಚ್ಕೊಂಡಿರಪ್ಪ.
ಹೇಯ್ ಗಂಡಸ್ ಬಂದ ನೋಡ್ರು. ಕೆಂಗಣ್ಣಿಯಿಂದ ಕೆಕ್ಕರಿಸಿ ನೋಡಿದ ಮಾತ್ರಕ್ಕೆ ನೀನು ನನ್ನನ್ನು ಗೆಲ್ಲಲಾರೆ. ನಿನ್ ಕೆಂಗಣ್ಣಿಂದ ಕೆಕ್ಕರ್ಸ್ ನೋಡಿ ಏನೇನ್ ದಬ್ಬಕ್ಕಿದೆ ಅಂತ ನೋಡಿ ನಿನ್ ಕೂತ್ಕೊಳ್ಳಲೇ. ಏನು ಈಗೆಲ್ಲ ಇವ್ರನ್ನೆಲ್ಲ ಬಿಡಿಸ್ಕೊಂಡು ಹೋಗ್ಬಿಡ್ತೀಯಾ? ನೋಡ್ ಮಣಿ, ನಾನು ನಿನ್ಗೆ ಹೊಡಿಬೇಕು ಅಂತ ಬಂದಿಲ್ಲ ಅಥವಾ ಇವ್ರನ್ನೆಲ್ಲ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಬಂದಿಲ್ಲ. ನಾನು ಹೀರೋ ಅಲ್ಲ, ವಿಲನು ಅಲ್ಲ, ಜಸ್ಟ್ ಕಾಲೇಜ್ ಸ್ಟೂಡೆಂಟ್ ಅಷ್ಟೇ ನಾನು. ನೀನೇನು ಅವನ್ ಪುರಾಣ ಕೇಳ್ತಾ ಇದ್ದಿಲ್ಲ, ಹಿಡ್ಕೊಂಡು ತದ್ಕೊಂಡು ನಡ್ರಲ್ಲೇ. ಓಯ್ ಬಾರ ಇಲ್ಲಿ, ಬ್ಯಾಗ್ ಕೊಡ ಇಲ್ಲಿ. ಏನ ತಾಳ ಬೇಕಾ ತಗೋ. ಬಾರ ಇಲ್ಲಿ. ಮಣಿ ಯಾವತ್ತು ಬೇಕಾ ನೋಡಮ್ಮ. ಮಣಿ ಇದೆಲ್ಲ ಬೇಡ ಮಣಿ, ಪಾಪ ಅವ್ರಿಗೂ ಬೇಜಾರಾಗುತ್ತೆ. ಹೋಗೋ ನಿನ್ನಳೆ ಸೈಡಿಗ್ಲೇ. ಮಗ ನಾವ್ ಇವತ್ತು ರ್ಯಾಗಿಂಗ್ ಮಾಡ್ಬೇಕಷ್ಟೇ. ಇದೆಲ್ಲ HOD ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಬಿಡಮ್ಮ, HOD ತಾನೆ, ಹೇಳ್ಕೊ ಹೋಗು. ಮಗ ಇವತ್ತು ನಮ್ಮ ಮುಗಿ ಕ್ಲಾಸಿಗೆ ಬಂದಿರ್ತಾಳೆ ಕಣ, ಬರ್ರೋ ಹೋಗೋಣ ಕ್ಲಾಸ್ಗೆ. ಬಾ ಮಚ್ಚ. ಯಾ ಕಮಿನ್. ಬಿಡಮ್ಮ, ಸದಾ ನನ್ನ ಆಶೀರ್ವಾದ ನಿನ್ ಮೇಲೆ ಇದ್ದೇ ಇರುತ್ತೆ ಬಿಡಮ್ಮ. ಎದ್ದಾಳ ಮೇಲೆ. ಏನು ಮಾಡಿದೆ ನೀನೀಗ? ಯಾಕೆ ಕಾಲ್ ಕೊಟ್ಟೆ ಅವನಿಗೆ ನೀನು? ಸರ್ ಬೇಕು ಅಂತ ಮಾಡಲಿಲ್ಲ ಸರ್, ಮಿಸ್ ಆಯಿತು. ಮಾತಾಡಬೇಡ್ವೋ. ದೊಡ್ಡ ಮನುಷ್ಯನ ಥರ ಆಶೀರ್ವಾದ ಮಾಡ್ತೀಯಾ? ಒಬ್ಬ ಕ್ಲಾಸ್ಮೇಟ್ ಅವನು ಎಲ್ಲರ ಮುಂದೆ ಬಿದ್ದಿದ್ದಾನೆ, ಅವಮಾನ ಆಗಲಿಲ್ವನ ಅವನಿಗೆ? ಅದಕ್ಕೆ ತುಪ್ಪ ಸುರಿತೀಯ ನೀನು? ನೀನು ಇದಾಗ ಕಲ್ತಿರೋದು ಇಷ್ಟು ದಿನ ಎಜುಕೇಷನ್ ಅಂತ. ಒಂದು ಇನ್ಸ್ಟಿಟ್ಯೂಷನ್ ಒಳಗೆ ಬಂದರೆ ನಿಮ್ಮದು ವ್ಯಕ್ತಿತ್ವ ಹಿಂಗೆ ರೂಪ ಆಗ್ಬೇಕೇನ್ರೋ? ಆಶೀರ್ವಾದ ಆಯಿತು ಅಂತ ಹೇಳ್ತೀಯಲ್ಲೋ? ಸಾರಿ ಸರ್. ನಿಮಗೆ ಇಷ್ಟು ದಿನ ಪಾಠ ಮಾಡಿದ್ದು ಸಾರ್ಥಕ ಆಯಿತು ಕಣ್ರಲ್ಲಿ. ಕೂತ್ಕೊಳ್ಳಿ. ಸೂರ್ಯ, ಇವಾಗಾಗಿದ್ದ ಘಟನೆಯಿಂದ ನೀನು ಡಿಸಾರ್ಟನ್ ಆಗೋದು ಬೇಕಿಲ್ಲ. ರ್ಯಾಗಿಂಗ್ಗೆ ಒಂದು ಹಿಸ್ಟ್ರಿ ಇದೆ. ಬೇಸಿಕಲಿ ಇವರೆಲ್ಲ ಏನು ಅಂದ್ಕೊಂಬಿಟ್ಟಿದ್ದಾರೆ, ರ್ಯಾಗ್ ಮಾಡಿದ್ರೆ ಇವರೆಲ್ಲ ಹೀರೋಗಳು ಅಂತ. ರೈಟ್? ಹೀರೋಯಿಸಮ್ದು ಆ್ಯಕ್ಚುಯಲ್ ಮೀನಿಂಗು ಇವ್ರಿಗೆ ಗೊತ್ತಿಲ್ಲ. ಹೀರೋ ಅನ್ನೋದು ಕಷ್ಟದಲ್ಲಿರೋರಿಗೆ ಆಗೋರ್ನ ಕಂಡ್ರೋ, ಆರಾಮಾಗಿರೋರಿಗೆ ಕಷ್ಟ ಕೊಡೋರ್ನಲ್ಲ. ರ್ಯಾಗಿಂಗ್ನಿಂದ ಆಗೋ ದುಷ್ಪರಿಣಾಮಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ರೈಟ್? ನಾವೇನೇ ಸಿಲೆಬಸ್ ಇಟ್ಕೊಂಡು ಪಾಠ ಮಾಡಿದ್ರು ನಿಮ್ಮ ಬಿಹೇವಿಯರ್ ಹೀಗಿದ್ರೆ ಕೆಲವು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ನಂಬಿಕೆನೇ ಕಳ್ಕೊಂಬಿಡ್ತಾರೆ ಕಣ್ರೋ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸೂಯಿಸೈಡ್ ಮಟ್ಟಕ್ಕೂ ಹೋಗುತ್ತೆ. ಬೇಜಾರು ಮಾಡ್ಕೋಬೇಡ. ಇದರಿಂದ ಮುಂದಕ್ಕೆ ನೀನು ನಿನ್ನ ವ್ಯಕ್ತಿತ್ವಕ್ಕೆ ಘಾಸಿ ಆಗ್ದಂಗೆ ನೋಡ್ಕೊ.
ಇಷ್ಟ ಆಯ್ತು ಕಣ್ರೋ. ಏನೋ ಮಗ ಹಿಂಗ್ ಮಾಡ್ಕೊಂಡ್ಬಿಟ್ಟಿದೀಯಾ? ಬೇಕು ಅಂತ ಮಾಡಿದ್ದಲ್ಲ ಮಗ, ಆಕಸ್ಮಿಕ ಆಗೋಯ್ತು. ಸರಿ, ಏನೋ ಆಗೋಗಿದೆ. ನಾಳೆ ಫಸ್ಟ್ ಸ್ವಾಮಿ ಸರ್ನ ಭೇಟಿ ಮಾಡಿಬಿಟ್ಟು ಅವ್ರು ಏನು ಹೇಳ್ತಾರೆ ಕೇಳೋಣ. ನಡಿ ಬಾ ಹೋಗೋಣ. ಏನ್ರಪ್ಪ? ಸರ್, ಅದು ಸೂರ್ಯ. ಸೀರಿಯಸ್ಲಿ? ಏನೋ ಈ ರೀತಿ ಮಾಡ್ಕೊಂಬಿಟ್ಟಿದ್ದಾನೆ ಸೂರ್ಯ. ನನಗೆ ನಂಬಿಕೆನೇ ಬರ್ತಿಲ್ವಲ್ಲೋ. ಒಂದು ಕ್ಷಣದ ಸಿಟ್ಟಲ್ಲಿ ಸಂಯಮ ಕಳ್ಕೊಂಡು ನಿನ್ ಭವಿಷ್ಯನೇ ಹಾಳು ಮಾಡ್ಕೊಂಡ್ಯಲ್ಲೋ. ಲಾ ನೋಡೋದು ಇದನ್ನ ಕೊಲೆಯಾಗೇ ಕಣೋ. ನಿನ್ ಶಿಕ್ಷೆ ಅನುಭವಿಸ್ಲೇಬೇಕು. ನಿನ್ ಶಿಕ್ಷೆ ಮುಗಿಸ್ಬಿಟ್ಟು ಬಂದು ಒಳ್ಳೆ ಮನುಷ್ಯ ಆಗಪ್ಪ. ಐ ವಿಶ್ ಯು ದ ಬೆಸ್ಟ್ ಲಕ್. ಐ ಆಮ್ ವೆರಿ ಸ್ಯಾಡ್ ಅಬೌಟ್ ದಿಸ್ ಬಟ್ ಕಾಂಟ್ ಹೆಲ್ಪ್. ಒಂದು ತಪ್ಪು ನಿರ್ಧಾರ ಒಬ್ಬನಿಗೆ ಜೀವನದ ಅಂತ್ಯ, ಮತ್ತೊಬ್ಬನಿಗೆ ಅಂತ್ಯವಿಲ್ಲದ ಪಶ್ಚಾತ್ತಾಪ. ಈ ರ್ಯಾಗಿಂಗ್ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿ ಲಭ್ಯ ಇದೆ. ಇಂಟರ್ನೆಟ್ ನಲ್ಲೂ ಸಿಗುತ್ತೆ, ರಿಟರ್ನ್ ಮೆಟೀರಿಯಲ್ ಬಹಳ ಇದೆ. ಆದ್ರೆ ಸೂರ್ಯ ಮತ್ತೆ ಟೀಮ್ ನವರು ಈ ಒಂದು ವಿಜುವಲ್ ಮೀಡಿಯಾ ಮೂಲಕ ರ್ಯಾಗಿಂಗ್ ನ ಒಂದು ಆಂಟಿ ಎಫೆಕ್ಟ್ಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ದಾರೆ. ಈ 20 ನಿಮಿಷದಲ್ಲಿ ನಮ್ಗೆ ತಿಳಿಯೋದೇನು ಅಂತಂದ್ರೆ, 1 ನಿಮಿಷದ ಫನ್ಗೋಸ್ಕರ ಏನೇನು ಕಾನ್ಸಿಕ್ವೆನ್ಸಸ್ ನ ಎದುರಿಸಬೇಕಾಗುತ್ತೆ ಅನ್ನೋದನ್ನ ಬಹಳ ಎಫೆಕ್ಟಿವ್ ಆಗಿ ತೋರಿಸಿದ್ದಾರೆ. ಮಣಿ ಅಂತ ಒಬ್ಬ ಹುಡುಗನ ಪಾತ್ರ ರ್ಯಾಗಿಂಗ್ ಮಾಡೋದಕ್ಕೆ ಹೋಗಿ ತನ್ನ ಜೀವನೇ ಕಳ್ಕೊತಾನೆ. ರ್ಯಾಗಿಂಗ್ ನಿಂದ ಮಾನಸಿಕವಾಗಿ ಘಾಸಿಗೊಂಡಾದಂತಹ ಸೂರ್ಯ ತನ್ನ ಜೀವನವನ್ನೇ ಕಳ್ಕೊತಾನೆ ಜೈಲ್ಗೆ ಹೋಗಿ. 1 ನಿಮಿಷದ ಹೀರೋಯಿಸಂ ನಿಂದ ಸಹಬಾಳ್ವೆ ಅನ್ನೋದನ್ನ ಮರೆತು ಹುಡುಗರು ತಮ್ಮ ಪೇರೆಂಟ್ಸ್ ಏನೆಲ್ಲಾ ಕನಸುಗಳನ್ನ ಹೊತ್ತು ಕಾಲೇಜಿಗೆ ಕಳ್ಸಿರ್ತಾರೆ ಅನ್ನೋದನ್ನು ಮರೆತು ಈ ರೀತಿ ಬೇಕಾಗಿಲ್ಲದೆ ಇರೋ ಆಕ್ಟಿವಿಟೀಸ್ ಅಲ್ಲಿ ಕೈ ಹಾಕಿ ಜೀವನಗಳನ್ನ ಕಳ್ಕೊಳ್ಳೋದ್ರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ದಾರೆ. ಹಾಗಾಗಿ ಈ ಟೀಮ್ಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತೇನೆ. ಥ್ಯಾಂಕ್ ಯು.